ಎಲ್ಗೋಗ್ಲಿ ನಾನು ಬಿಟ್ಬಿಡು. ನಾನು ಸ್ವಲ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅದು ಅಂದ್ರೆ ಅರ್ಥ ಆಗಲ್ಲ. ಸುಮ್ನೆ ಎಲ್ಲದಕ್ಕೂ ಸೈಲೆನ್ಸೇ ಉತ್ತರ ಅಲ್ಲ. ನೋಡ್ರಪ್ಪ ಅಲ್ಲಿ ಇಷ್ಟು ಸುಂದರಿ ನೋಡಿ ಈ ತರ ಜಾಮ್ ಆಗಿದೆ. ಎಲ್ಲಾರನ್ನು ಯೂ ಟರ್ನ್ ಮಾಡಿ ಕಳಿಸ್ತಾ ಇದ್ದಾರೆ. ಆನವ್ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾನೆ. ವಾನಿ ನನಗೆ ಇದು ನನಗೆ ವಿಸ್ ಕ್ರೈಂಗ್ ಜಾನ್ವಿ ಬರೀ ಕಾಂಟ್ರವರ್ಸಿ ಮಾಡೋದ್ರಲ್ಲೇ ಇರೋ. ಈಗ ಪ್ರತೀಕ್ ಅವರಿಗೆ ಹುಷಾರಿಲ್ಲ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಆನವ್ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ. ನಾವು ಈ ಮನೇಲಿ ಇವತ್ತು ಒಂದು ಪ್ರಮೋಷನ್ಗೋಸ್ಕರ ಪೇಂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆನವ್ನ ನಮ್ಮ ಚಿಕ್ಕಮ್ಮನ ಮನೆಗೆ ಕಳಿಸಿದ್ವಿ. ಸೊ ಅಲ್ಲೆಲ್ಲರೂ ಇರ್ತಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊತಾರೆ ಅಂತ. ಮತ್ತು ಕೆಲಸ ಅದೆಲ್ಲ ಇರೋದ್ರಿಂದ ಕೆಲಸ ನೋಡಿ. ಮನೆಗೆಲ್ಲ ಪೇಂಟಿಂಗ್ ಬಂದಿದೆ. ಆಗಲೇ ಆಚೆ ಹೋಗಿ ಮಾಡ್ಕೊಂಬಂದೆ. ಸೊ ಪ್ರತೀಕ್ ಅವರು ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ನಾನು ಇದು ತೊಗೊಂಡಾಗಲೇ ಕೇಳಿಲ್ವಾ ಏನದು ಅಂತ. ನೀವೇ ತೆಗ್ದಿರೋ ಫೋಟೋ ಅದು. ವಾಟ್ ಏನದು ಎಕ್ಸ್ಪ್ರೆಷನು? ಪ್ರತೀಕ್ ಏನಕ್ಕೆ ಹಂಗೆ ಮಾಡಿದ್ರಿ? ಪಟ್ಟಂತಲೇ ಪಾಪ ಅದಕ್ಕೆ ತಾಕ್ತು ರೀ, ಸುಮ್ಮನೆ ಇರ್ರಿ. ಸೊ ಇವತ್ತಿಂದ ದಿನ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಎಲ್ಲ ಸುಖಮಯವಾಗಿರಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಆನವ್ ಸ್ವಲ್ಪ ಪರವಾಗಿಲ್ಲ ಅಂತೆ. ಆಲ್ರೆಡಿ ಹೊಡೆದಿದ್ದಾನೆ. ಹೊಡೆಯಕ್ಕೆ ಸ್ಟಾರ್ಟ್. ಸೊ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಹಾಲು ಕೊಟ್ಟರು ಹಾಗೆ ಹೀಗೆ ಅಂತ. ಬಟ್ ಡಾಕ್ಟರು ಹಾಲು ಬಿಡಿಸಿ ಅವನಿಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವನು ರೊಚ್ಚಿಗೆದ್ದು ಹಾಲು ಕೊಟ್ಟರು ಅಂತ ಕೇಳ್ತಾ ಇದ್ದಾನಂತೆ. ಸೊ ಇವತ್ತು ಬೆಳಿಗ್ಗೆ ಅಂದರೆ 10 ಗಂಟೆವರೆಗೂ ಉಸಿರಿರಲಿಲ್ಲ ಅಂತ ಅನ್ಕೊಂಡಿದ್ದ. ಅಂದರೆ ಸ್ವಲ್ಪ ಬೆಟರ್ ಆಗಿದ್ದಾನೆ, ಪೂರ್ತಿ ಹುಷಾರಾಗಿಲ್ಲ. ಈಗ ಒಂದು ಸ್ವಲ್ಪ ಅಂತ ವಾಯ್ಸ್ ಬರ್ತಾ ಇದೆ. ಈ 3 ಡೇಸ್ ಇದೆಯಲ್ಲ, ಮಲ್ಕೊಂಡಿದ್ರೆ ಹಿಂಗೆ ಯಾರು ಅಂತಿದ್ದ. ಬೆಟ್ಟವೇ ಬರುತ್ತೆ ನಿಂಗೆ ನೋಡಿ. ನಿಜವಾಗ್ಲೂ ಮಕ್ಳಿಗೆ ಏನಾರ ಹುಷಾರು ತಪ್ಪಿಟ್ರೆ ಇಷ್ಟು ಪೇಯ್ನ್ ಆಗುತ್ತೆ ಅಂತ ಗೊತ್ತಾಯ್ತು. ನೋಡಿ ಇವನು ಈ ಸುಂದಡಾಂಗಿಣಿ, ಇದು ಸುಂದಡಾಂಗಿಣಿ. ಓಡೋಗಿ ಖರಾಬು. ಅಯ್ಯೋ ಹಂಗೆ ಇರ್ಬೇಕಿತ್ತು. ಓಡೋಗು. ಇದೆಲ್ಲ ಅಮ್ಮ ಅಕ್ಕ ಹಾಕಿದೆ ನೋಡಿ. ಪಾಪ ಎಷ್ಟು ಕ್ಯೂಟ್. ಇಲ್ಲಿ ಕಂಗ್ಲೀಷ್ ಮಾತಾಡಿದಾನೆ. ಏನೋ ಹಾಕೈತ ಅಮ್ಮ ಅಕ್ಕ. ಕಮಿಳ್ ಬೈಕ್ ಬರಂಬೋದು ಅಂತ. ಸ್ಕಿನ್ ಕಿಟ್ ಹಾಂ ಇದೇನು ಅಂತ ಅಂದ್ಬಿಟ್ಟು ಅಲ್ಲಿ ಶೋ ಯು ಸೂನ್. ಇಲ್ಲೇನೇನು ಹಾಕಿದೆ ನೋಡೋಣ ಬನ್ನಿ. ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಫ್ರೆಶ್ ಮಾಡ್ತಾಯಿದ್ದೀನಿ. ಅಮ್ಮು ಅಕ್ಕನ ಹತ್ರ ಹೇಳಿಸ್ಕೊಂಡೆ ಫೋನ್ ಮಾಡಿ. ಬಿಕಾಸ್ ಶಿ ಈಸ್ ವೆರಿ ಗುಡ್ ಅಟ್ ಪ್ರಿಪೇರಿಂಗ್ ಸೀ ಫುಡ್. ಸೊ ಈಗ ಅದಕ್ಕೆ ಲೆಮನ್, ಸಾಲ್ಟ್, ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಇಲ್ಲ, ಬರ್ತಾಯಿದೆ, ವೇಟ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಸ್ವಲ್ಪ, ಕಾರ್ನ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಇಟ್ಬಿಡೋದು ಅಷ್ಟೇ. ವೆರಿ ಈಸಿ. ಸೊ ಈಗ ಇದರಲ್ಲಿ ದಾಲ್, ಇದರಲ್ಲಿ ರೈಸ್ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೈಟ್ ಫುಡ್ ತಿನ್ನೋಣ ಅಷ್ಟೇ. ಅಯ್ಯೋ ಎತ್ತಿಕ್ಕದ ಮೇಲೆ ನೆನಪಾಗ್ತಿದೆ, ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ. ಸೊ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾ ಇದ್ದೀನಿ. 1.5
ಒಂದು 1.5-2 ಲೆಮನ್ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ, ಗರಂ ಮಸಾಲ, ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಅಕ್ಕ ಆಗಲೇ ಹೇಳ್ದಂಗೆ ನಾನು ಚೆನ್ನಾಗಿ ಮಾಡ್ತಾರೆ. ಸೊ ಅಷ್ಟೇ. ಅದನ್ನು ಏನು ಮಾಡಬೇಕು ಅಂತಂದರೆ ಒಂದು 4 hours ಮಿನಿಮಮ್ ಏನಂತಾರೆ ನೆನೆಯೋಕ್ಕೆ ಬಿಡಬೇಕು, ಮ್ಯಾರಿನೇಟ್ ಮಾಡಿ ಬಿಡಬೇಕು. ಅವಾಗೇ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಇದೆಲ್ಲ ಆಗಿದೆ, ಲೆಟ್ಸ್ ಗೋ. ನಾವು ಇವಾಗ ಸ್ವಲ್ಪ ದಾಲ್ ಮತ್ತು ಇದನ್ನು ತಿನ್ಬಿಡೋಣ. ನಾನು ಇದಕ್ಕೆ ಹೋಗಿಲ್ಲ ಅಲ್ಲ ಶಿವರಾತ್ರಿಗೆ, ಸೊ ಅದಕ್ಕೆ ನನಗೆ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ರು, ಅದರಲ್ಲೆಲ್ಲ ಬರ್ಕೊಂಡಿರ್ತೀನಿ ನಾನು ಈ ಥರ. How excited are you to eat your lunch, to have your lunch? ತುಳಸಿ ಕೋಮಲವೇ. ಓಕೆ, ಯು ನೋ ವಾಟ್, ಅದು ಓಪನ್ ಮಾಡೋದಕ್ಕೆ ಐ ಆಮ್ ಸೋ ಎಕ್ಸೈಟೆಡ್. ಪಾಪು ಬರಲಿ, ಬಂದರು. ಈ ಹಾಸ್ಪಿಟಲ್ ಬ್ಯಾಗ್ ಅದು ಓಪನ್ ಮಾಡೋದಲ್ಲ. ದಾಲ್ ರೆಡಿ ಆಗ್ತಾ ಇದೆ. ಗೊತ್ತಿಲ್ಲ ಏನು ಅಂತ, ಸ್ವಲ್ಪ ಮೆಸ್ಸಿ ಆಗಿದೆ. ಪಾಪ ಪ್ರತೀಕ್ ಅವ್ರಿಗೇನೋ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೆ. ಅವ್ರು ನೋಡಿದ್ರೆ ನಮ್ಮ ಮನೇಲಿ ಅಲ್ಲಿಗೆ ಬಾ ಅಂತ ಕರೀತಾರೆ. ಇಲ್ಲಿಂದ ಹೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಹೋದರೆ ಮತ್ತೆ ಶೂಟ್ ಇದೆ ಅಂತ ಮತ್ತೆ ಇಲ್ಲಿಗೆ ಕರ್ಸ್ಕೊತಾರೆ. ಯಾಕೆ ಬೇಕು? ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಫಿಶ್ನ ಮ್ಯಾರಿನೇಟ್ ಮಾಡಿದೆ ಗೊತ್ತಾ. ಮಧ್ಯಾಹ್ನ ತಿನ್ನಲಿಲ್ಲ, ಬರೀ ಅನ್ನ ಸಾರು ತಿನ್ಕೊಂಡ್ವಿ. ಜಸ್ಟ್ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದಕ್ಕೇ ಫುಲ್ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ನನಗೆ. ಫುಲ್ಲು ಬ್ಯಾಕ್ ಪೇನ್ ಬಂದುಬಿಟ್ಟು ಇಮ್ಮಿಡಿಯೇಟಾಗಿ ಹೋಗಿ ರೆಸ್ಟ್ ಮಾಡಿದೆ, ಅಂದರೆ ಮಲ್ಕೊಂಡಿದ್ದೆ. ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಿಲ್ಲ. ಸಿ ವಾಟ್ ವಿ ಗೋ ಥ್ರೂ, ನಿಜವಾಗಿ ನಮಗೆ ಗೊತ್ತಿರಲ್ಲ ಅದು ಏನಾಗ್ತಾ ಇರುತ್ತೆ ಅಂತ. ಆ ಥರ ಇರುತ್ತೆ, ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಹೇಳಿದ್ರು ಅರ್ಥ ಆಗಲ್ಲ. ನನಗೆ ಇತ್ತೀಚೆಗೆ ತುಂಬ ಸ್ವೀಟ್ ಕ್ರೇವಿಂಗ್ ಇದೆ. ಸಮ್ಟೈಮ್ಸ್ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಚಾನ್ಸೇ ಇಲ್ಲ, ನಾನು ತಿನ್ನಲೇಬೇಕು ಅನ್ನೋ ಥರ. ಆದರೆ ಏನು ಮಾಡೋಕ್ಕಾಗುತ್ತೆ, ಮೈ ಸಿಚುಯೇಷನ್ ಇಸ್ ಡಿಫ್ರೆಂಟ್. ಅಲ್ಲಿ ನೋಡಿದ್ರೆ ಸಿಚುಯೇಷನ್ ಹಂಗಿದೆ. ಯಾರಿಗೂ ಏನಾರ ಮಾಡಿಕೊಡಿ ಅಂತ ಕೇಳೋ ಪರಿಸ್ಥಿತಿಲೇ ಇಲ್ಲ ನಾನು. ದಿ ಬೆಸ್ಟ್ ಏನು ಗೊತ್ತಾ, ಫಸ್ಟ್ ಪ್ರೆಗ್ನೆನ್ಸಿ. ಒಂದೊಂದ್ಸಲ ಹಸುವಾದಾಗ ಏನಾಗುತ್ತೆ, ಆ ಹಸುವನ್ನ ತಡಿಯೋಕ್ಕೆ ಆಗಲ್ಲ. ಅಂದರೆ ನಾಟ್ ಇವನ್ ಎ ಸೆಕೆಂಡ್. ಅಯ್ಯೋಯಪ್ಪ, ಆಗ್ತಾನೆ ಇರೋದಿಲ್ಲ ಒಂದೊಂದ್ಸಲ. ಈಗ ಪ್ರತೀಕ್ ಅವರಿಗೆ ಹುಷಾರಿಲ್ಲ ಫ್ರಮ್ ಮಾರ್ನಿಂಗ್. ಬಟ್ ನಮಗೆ ಶೂಟ್ ಇರೋ ಕಾರಣ ಪ್ರತೀಕ್ ಅವರು ಎಷ್ಟು ಹೋಲ್ಡ್ ಮಾಡಿದೀನಿ ಗೊತ್ತಾ, ಎಷ್ಟು ಅದೆಲ್ಲ ಏನಾಗಿದೆ ಅಂದರೆ ಹೊಟ್ಟೆ ಹಸ್ತು ಬಂದು ನಿನ್ನ ಫಿಶ್ ಇದೆ ಮೈಂಡಲ್ಲಿ ಬೇರೆ ಸೆಟ್ ಆಗ್ಬಿಟ್ಟಿತ್ತಾ. ನೀನು ಸೊಂಟ ಮಲ್ಕೊಂಡೇ ಬಿಟ್ಟಿದ್ದೀನಿ. ನಾನು ಏನಕ್ಕೆ ಮಲ್ಕೊಂಡೆ ಅಂತ ಗೊತ್ತಿಲ್ಲ. 3:30ಗೆ ಗಬ 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 ತಿಂದಿನಿ ಎಲ್ಲ ಆದಮೇಲೆ. ಅಲ್ಲ, ನೀವು ನನಗೆ ಮಲ್ಕೊಂಡಿರೋದೇ ನನಗೆ ಗೊತ್ತಿಲ್ಲ ರೀ. ನನಗೆ ಫುಲ್ ಹೊಟ್ಟೆ ಹಿಡ್ಕೊಂಡ್ಬಿಡ್ತು. ಆಗಬಾರ್ದು ಅಂತ ಹೇಳ್ತಾನೆ ನನಗೆ. ಅದು ಬೇರೆ ಟೆನ್ಷನ್ ನನಗೆ. ಅದು ಲೇಬರ್ ಪೇನ್, ಅದು ಹಂಗೆ ಇಟ್ಕೊಬಾರ್ದು, ಗಟ್ಟಿ ಆಗಬಾರ್ದು. ಆಮೇಲೆ ಪೆಲ್ವಿಕ್ ಪೇನ್ ಬಂದ್ಬಿಡ್ತು.
ಪೆಲ್ವಿಕ್ ಪೇನ್ ಬರಬಾರ್ದು, ಅದು ಲೇಬರ್ ಪೇನ್. ಗೊತ್ತು, ಅದು ನೋವು ಬಂದ್ಬಿಡ್ತಾ, ಓ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಬ್ಯಾಗ್ ಎಳಿತಾ ಇದೆ, ಯಾರು ಹೊಡಿಬೇಕು ಅದಕ್ಕೆ ನಾನು ನಿಮಗೆ ಮಧ್ಯದಲ್ಲಿ ಕರೆದೆ ಗೊತ್ತಾ, ನೀವು ಒಂಚೂರು ಬನ್ನಿ ಅರ್ಜೆಂಟಾಗಿ ಅಂತ. ಹಾಂ ಸರಿ ಆಯಿತು ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಲ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ ನಾನು ಹಸುವಿಗೆ ಅದು ಇದು ತಿನ್ಕೊಂಡಿದ್ದೆ, ಚೂರು ಫಿಲ್ ಆಗಿತ್ತಲ್ವ, ನಿದ್ದೆ ಬಂದ್ಬಿಡ್ತು. ಆಮೇಲೆ ಎದ್ದು ತಿನ್ನಬೇಕು, ತಿನ್ನೋಕ್ಕಾಗ್ತಾ ಇಲ್ಲ ನನಗೆ. ಯಾರ ಬಂದು ತಿನ್ಸ್ಕೊಟ್ರೆ ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಫೀಲು ನನಗೆ ಬಿಟ್ಟರೆ ಸಾಕಪ್ಪ ಅಂತ. ಫುಲ್ ಮೈ ಪೂರ್ತಿ ಭಾರ, ಗ್ರಾವಿಟಿ ಜಾಸ್ತಿ ಆದಂಗೆ ಆಗ್ಬಿಟ್ಟೈತೆ ಪೂರ್ತಿ. ನಾಳೆ ಒಂಚೂರು ವಿಲ್ ಗೋ ಫಾರ್ ಟೆಂಪಲ್, ವಿಲ್ ಟೇಕ್ ಆಲ್ ದ ಪಾಸಿಟಿವಿಟಿ. ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ತಾ ಇದೆಯಾ? ಕಿರ್ನಲ್ಗೆ ಸ್ಯಾಗ್ ಆಗ್ಬಿಟ್ಟೈತೆ ಪೂರ್ತಿ, ಇನ್ಫೆಕ್ಷನ್ ಆಗಿದೆ. ಅದು ಏನಕ್ಕೆ ಹಿಂಗಾಗ್ತಾ ಇದೆ ಅದೇನೋ ಅನ್ಸುತ್ತೆ. ಅದ್ರ ಜೊತೆಗೆ ನಾನು ಅಲ್ಲಿ ಏಟ್ ಮಾಡ್ಕೊ ಬಂದಿದ್ನಲ್ಲ, ನೋಡಿ ಊದ್ಕೋಬಿಟ್ಟಿದೆ ಕಾಲು, ಊದ್ಬಿಟ್ಟೈತೆ. ಊದ್ಬಿಟ್ಟು ಪಣ 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 ಅಂತ ಅದು ಬೇರೆ. ಈ ಕಡೆ ಮಲ್ಗೋಕ್ಕಾಗಲ್ಲ, ಏನಾದರೂ ಸರ್ಫೇಸ್ ತಾಗಿದ್ರೆ ಅದೇ ತಾನು ಫಸ್ಟ್ ಆಗೋದು ಸರ್ಫೇಸ್ಗೆ. ನೀವು ಯಾವಾಗೂ ಕಾಲ್ಗೆ ಏಟ್ ಮಾಡ್ಕೊತೀರಲ್ಲ ರೀ. ಇದೇ ಒಂದು ಹೀಟ್ ಆಫ್ ದ ಟೈಮಲ್ಲಿ ಒಂದ್ಸಲ ಇಲ್ಲಿ ಮಂಡಿ ಹತ್ರ ಅಲ್ವಾ ಲಿಗಮೆಂಟ್ ಏರೇ ಆಗೋಗಿತ್ತು. ರೀಸೆಂಟ್ ಡೇಸ್ ಅಲ್ಲಿ ಆನೋ ಪ್ರೆಗ್ನೆನ್ಸಿ ಇಲ್ಲ ಕರೆಕ್ಟು. ಹಾ, ಸೀಮಂತ ಟೈಮಲ್ಲಿ ಕುಂತ್ಕೊಂಡು ಓಡಾಡ್ತಾ ಇದ್ರು. ಆ ಟೈಮಲ್ಲಿ ನನ್ನ ಕಾಲು ತುಳಿದ್ಬಿಟ್ಟಿದ್ರಲ್ಲ ಅವರು, ಮೊನ್ನೆ. ಹೌದು, ಅವರು ಏಟಾಗಿರೋ ಕಾಲ್ಗೆ ಪಾಪ ತುಳಿದ್ಬಿಟ್ಟಿದ್ರು ಅಂಕಲ್ಲು. ಅವರು ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅದಕ್ಕೆ ನೆನಪಾಗಿತ್ತು ಈಗ. ಸೊ ಆನೋ ಪ್ರೆಗ್ನೆನ್ಸಿಲಿ ಅಯ್ಯೋ ನನಗೆ ಆ್ಯಕ್ಚುಲಿ ಇನ್ನೂ ಪೇಯ್ನ್ ಇದೆ ಗೊತ್ತಾ, ಇನ್ನೂ ಪೇಯ್ನ್ ಇದೆ. ಎಲ್ಲ ಫ್ರ್ಯಾಕ್ಚರ್ಡ್ ಬಾಡಿ ಮಾಡ್ಕೊಂಡ್ಬಿಟ್ಟಿದೆ ಪ್ರತೀಕ್. ಸೊ ಅದಕ್ಕೆ ನೀನು ರೂಮ್ಗೆ ಹೋಗು ಅಂತ ಅಂದ್ಬಿಟ್ರೆ ಎಲ್ಗೋಗ್ಲಿ ನಾನು ಬಿಟ್ಬಿಡು. ನಾನು ಫಸ್ಟ್ ಸ್ವಲ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಅದು ರೂಮ್ಗೆ ಹೋಗು ಅಂತೆ. ನಿನಗೆ ಆಗದೆ ಇದ್ದಾಗ ನಿನಗೆ ಆಗಲ್ಲ, ನನಗೆ ಆಗದೆ ಇದ್ದಾಗ ನಾನು ಅನ್ಕೊಳ್ಳೋದನ್ನ ನೀನು ಹೇಳ್ಬೇಡ. ಇಲ್ಲ, ನನಗೇನು ಗೊತ್ತು ರೀ, ನನಗೆ ಆಗ್ತಾ ಇಲ್ಲ. ನಾನು ಬಂದು ಹೇಳ್ಬಿಟ್ಟು ಬಂದೆ ತಾನೆ, ನನ್ನ ಕೈಲಿ ಆಗ್ತಿಲ್ಲ ಅಂತ ರೂಮ್ಗೆ ಬಂದು ಹೇಳಿದೆ ತಾನೆ. ಅಲ್ಲ, ಇದೇ ಆಗಿದೆ ಹಿಂಗಾಗಿದೆ ಅದನ್ನ ಬಂದು ಕುದಿಸಿ ಹಂಗಂಗೆ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಲ್ವಾ ಪಾಪ ಹಂಗೆ ನನಗೇಂಗ ಅರ್ಥ ಆಗುತ್ತೆ. ಅದು ನಿಜ. ಅದು ಅನ್ಕೊಂಡು ಈ ದರಿದ್ರ ಗಂಡು ಜೀವ ಏನು ಹೇಳ್ಕೊಳಕ್ಕೂ ಇಷ್ಟಪಡಲ್ಲ. ಹಂಗೆ ಏನು ಹಿಂಗೆ ಬ್ಲಾಸ್ಟ್ ಆಯಿತು, ಸುಟ್ಟಾಯ್ತಾ. ಈ ಗಂಡು ಜೀವ ಏನು ಹೇಳ್ಕೊಳ್ಳೋದು, ಹೊರಗಡೆ ತಿಂತೀನಿ ಅರ್ಥ ಆಗಲ್ಲ. ಸುಮ್ಮನೆ ಎಲ್ಲದಕ್ಕೂ ಸೈಲೆನ್ಸೇ ಉತ್ತರ ಅಲ್ಲ. ಫುಲ್ಲು ಯಪ್ಪ ಹೆಂಗೆ ಮಲಗಿದ್ದೀನಿ ಅಂದರೆ ನನಗೆ ಇದರಕ್ಕೆ ಆಗ್ತಾಯಿಲ್ಲ. ಫುಲ್ ಎಲ್ಲ ಕಡೆ ಇಲ್ಲ. ಓಕೆ, ಹೋಗ್ಲಿ ಬಿಡು. ಫಿಶ್ ಮಾಡ್ತಾಳು ಈ ಇದರಲ್ಲಿ ಇದು ಬೇರೆ. ಅಯ್ಯೋ ಚೆನ್ನಾಗಿದೆ ಕಣೆ. ನೀನು ಸಜೆಸ್ಟ್ ಮಾಡೋದು ಹಿಂಗೆ ಮಾತಾಡಬೇಡ, ಹಂಗೆ ಮಾತಾಡಬೇಡ, ಹಂಗಿರ್ಬೇಡ, ಹಿಂಗಿರ್ಬೇಡ, ಅದು ಮಾಡಬೇಡ. ನೀ ನನ್ನ ಗಂಡ, ವಿ ಆರ್ ಪಾರ್ಟ್ನರ್. ಆಯ್ತು ತಪ್ಪಾಯ್ತು. ಓಕೆ, ಫಿಶ್ ಮಾಡಕ್ ಬರುತ್ತಾ? ನಾನೇನು ಹೇಳಲ್ಲ ಆಯ್ತಾ. ಫಿಶ್ ಮಾಡಕ್ ಬರುತ್ತಾ? ಬರಲ್ಲ. ಮತ್ತೆ ಬೇಕು ತಾನೇ. ಬಿಸಿ ಏನ್ರದವ್ರೆ, ಇಟ್ಸ್ ವೆರಿ ಗುಡ್. This oil and to speak outside. ನಾನು ಇಂಗ್ಲೀಷ್ನ ಬಡಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲೆಟ್ ಮೀ ನೋ ಹೌ ಇಟ್ ಈಸ್. ಪಾಪ ನಾನು ಸುಮ್ಮನೆ ನನ್ನ ನೋಡಿದ್ದಲ್ಲ, ಅರ್ಥ ಆಗ್ತಿರ್ಲಿಲ್ಲ ರೀ ಅದು ಏನು ಹೇಳಿದ್ರಿ. ಪಾಪ ಅದು ಫೀಲಿಂಗ್ಸ್ ಅದು, ಪಾಪ ಅದಕ್ಕೆ ಲ್ಯಾಂಗ್ವೇಜ್ ಇಲ್ಲ. ಓ ಹಂಗೆ. ಚೇತಿನ್ ಹಿಂದೆ ಚೆನ್ನಾಗಿದ್ಯಾ? ನಿಜ ಹೇಳಿ. ಸಖತ್ತ ಬಂದಿದೆ, ಸಕ್ಕತ್ತಾಗಿದೆ. ಅಪ್ಪ ಇದು ಆ್ಯಕ್ಚುಲಿ ಮೌಲಿಂಗ್ಗೆ ಫಿಶ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ.
ಖಾಲಿ. ಓಯ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಕಣೆ. ಥ್ಯಾಂಕ್ಸ್ ಫಾರ್ ಅಮ್ಮೂಸ್ ರೆಸಿಪಿ. ಹೌದಾ? ಅಮ್ಮು ಅಕ್ಕ ಚೆನ್ನಾಗಿ ಬಂದಿದೆಯಂತೆ. ಥ್ಯಾಂಕ್ ಯು. ಸಖತ್ ಕ್ರಿಸ್ಪಿಯಾಗಿ ಸಖತ್ತಾಗಿದೆ ಅಮ್ಮ. ಎರಡು ಯಾಕೆ ಇದನ್ನ ಚೆನ್ನಾಗಿ ಅದು ಬೇಯಿಸ್ಬಿಟ್ಟು ಸೈಡಲ್ಲಿ ಬೇಯ್ತಾ ಇಲ್ಲ ಯಾಕೆ? ಸೆಂಟ್ರಿಗೆ ಹಾಕ್ಬಿಡೋದು ಅದಕ್ಕೆ. ಏನಾಯಿತು? ಚೆನ್ನಾಗಿದೆ. ನಂಗೆ ಇಷ್ಟ ಆದರೆ ಅದು ಸೀ ಫುಡ್ ಸಖತ್ ಇಷ್ಟ ಆಯ್ತು. ನಂಗಂತೂ ಫಿಶ್ಶು ಅವೆಲ್ಲ ತಲೆನೇ ಕೂಡ ಗೊತ್ತಿಲ್ಲ ನನಗೆ. ಓನ್ಲಿ ಚಿಕನ್, ಮಟನ್. ಈಗ ಇಬ್ರಿಗೂ ಹುಷಾರಿಲ್ದಿರೋ ಕಾರಣ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಟೇಕ್ ಕೇರ್ ಮಾಡ್ತಾರೆ, ಯಾಕೋ ಆಗ್ತಾನೇ ಇಲ್ಲ. ಸೊ ಹಾಗಾಗಿ ಹಾಂ, ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತೀಕ್ ನೋಡಿ ಆಗಿವಾ? ಅವನು ವಾಯ್ಸ್ ಔಟ್ ಕಳ್ಸವನೆ. ಕ್ರಿಕೆಟ್ ಬಿಡಿಸಿಕ್ಕೆ ಸಪ್ಪದಾಗೈತೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡಲ್ಲಿ ಹಿಂಗೆ ನೋಡಿ ಈ ಥರ ಜಾಮ್ ಆಗಿದೆ. ಇದು ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್. ಮೋಸ್ಟ್ಲಿ ಏನು ಆಕ್ಸಿಡೆಂಟ್ ಆಗಿದೆ, ಏನೋ ಆಗಿದೆ ಅನಿಸುತ್ತೆ. ಎಲ್ಲರೂ ಹುಷಾರಾಗಿ ಡ್ರೈವ್ ಮಾಡಿ ಡಾರ್ಲಿಂಗ್ಸ್ ಪ್ಲೀಸ್. ಅದೇನೋ ಮಾರ್ಚ್ 3ರ್ಡ್ವರೆಗೂ ಇಟ್ಸ್ ನಾಟ್ ಅ ರೈಟ್ ಟೈಮ್. ಸೊ ಅದಕ್ಕೆ ಎಲ್ಲರೂ ಬೇಗ ಬೇಗ ಮನೆಗೆ ಸೇರ್ಕೊಳ್ಳಿ. ಆಗಿದೆ, ಎಲ್ಲರನ್ನೂ ಯೂ ಟರ್ನ್ ಮಾಡಿ ಕಳಿಸ್ತಾ ಇದ್ದಾರೆ. ಏನಾಗಿದೆ? ಏನೋ ಆಕ್ಸಿಡೆಂಟ್ ಆಗಿರ್ಬೇಕಲ್ವಾ? ಬೇಡ, ಈ ಸಮಸ್ಯೆನೇ ಬೇಡ. ನೋಡಿ ಎಷ್ಟು ಟ್ರಾಫಿಕ್ಕು ನೋಡ್ರಪ್ಪ ಅಲ್ಲಿ. ಇಷ್ಟು ಸುಂದರಿ. ಕುಟ್ಟು ಕುಟ್ಟು ಕುಟ್ಟು. ನೀ ಯಾಕೆ ಇಷ್ಟು ಕ್ಯೂಟ್ ಆಗಿದ್ಯಾ? ನಿನ್ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಆನೋ ಹಲೋ, ಅಮ್ಮಿ ಬನ್ರಿ. Is crying, Anna is crying. ಬಂತು 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 ಕಲ್ಲಿ ಕಲ್ಲಿ. ಈಗ ನಾವು ಗಿಫ್ಟ್ ಓಪನಿಂಗ್ ಮಾಡ್ತಾ ಇದ್ದೀವಿ. ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋದು. ನಾನು ಬರೋವರೆಗೂ ಓಪನ್ ಮಾಡಬಾರ್ದು ಅಂತ ನಾನು ಹೇಳಿದ್ದೆ. ಇವ್ರು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಫಂಕ್ಷನ್ ಆದಾಗಿಂದ. ನನ್ನ ಮಗ ಹೆಂಗಿದೆ ಅಂತ ಕ್ಯೂರಿಯಾಸಿಟಿ. ವಾನಿ, ನನಗೆ ಇದು ನನಗೆ ಇದು ನನಗೆ ಇದು. ಆನೆ ಓಪನ್ ಮಾಡ್ದೆ. ಫಸ್ಟ್ ಗಿಫ್ಟ್ ಎತ್ಕೊಂಡಿದ್ದೆ ಅದು ಆನೆ. ಅದು ಮೌಲಿಂಗ್ ಇಷ್ಟ, ಅದು ಆನೆ. ಡ್ರಾಮಾ ಮಾಡ್ತಾನೆ ಪಾಪ. ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಎತ್ಕೊಳ್ಳಿ, ಏನು ನಾಚ್ಕೋಬೇಡಿ. ಗಿಫ್ಟ್ ಐಕ್ಯ ನಿಮ್ಮನೇಲಿ ಇದೆಯಲ್ಲ ಬಿಡು ಜಾನ್ವಿ, ಮತ್ತೇನು. ಅದು ಜಾನ್ವಿ ಬರೀ ಕಾಂಟ್ರವರ್ಸಿ ಮಾಡೋದ್ರಲ್ಲೇ ಇರೋ. ಆನವ್ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾನೆ. ಪ್ರತೀಕ್ ಮಜಾ ತಗೊಂತ ಇದ್ದಾರೆ. ಕರೆಕ್ಟ್. ನಿದ್ದೆ ಬಂದ್ಬಿಟ್ಟೈತ್ ಪಾಪ. ಅಂತೂ ನೋಡ್ ನನ್ನ ಹತ್ರ ಕಿತ್ಕೊಂಡು ಹೆಂಗಾಡ್ತಾವಳ. ಗುಡ್ ನೈಟ್. ಗುಡ್ ನೈಟ್.
ಗುಡ್ ನೈಟ್ ಹೇಳು ನಾವು ಫಸ್ಟ್ ಗುಡ್ ನೈಟ್ ಹೇಳವ ಗುಡ್ ನೈಟ್ ಹೇಳು ಓಕೆ ಗುಡ್ ನೈಟ್ ಬಾಯ್ ಹೋಗಾಯ್ತು ಬಾಯ್ ಅನ್ಕು ನಿದ್ದೆ ಬಂದ್ಬಿಟ್ಟೈತೆ ಹೋಗಮ್ಮ ಗುಡ್ ನೈಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಬೇರೆ ವಿಡಿಯೋ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಲೈಕ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಓಕೆ ಓಕೆ ಬಾಯ್. ಓಕೆ ಬಾಯ್.